ಗೈಡ್ಲೈನ್ಸ್ ಕುರಿತಾಗಿ ಸಭೆ ನಡೆಯೋ ಸಾಧ್ಯತೆ ಇದೆ. ಕೊರೋನಾ ಲಕ್ಷಣ ಇದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸಬೇಡಿ, ಕೋವಿಡ್ ಸೋಂಕಿತರಿಗೆ ವಿಶೇಷ ರಜೆಯನ್ನ ನೀಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ದರೆ, ಯಾರಾದರೂ ಅವ್ರಿಗೆ ನೆಗಡಿ ಜ್ವರ ಏನೇ ಇದ್ದರೂ ಕೂಡ ದಯವಿಟ್ಟು ಅವ್ರನ್ನ ನೀವು ಮನೇಲೇ ಇಡ್ಸ್ಕೊಳ್ಳಿ, ಶಾಲೆಗಳಿಗೆ ಅವ್ರನ್ನ ಕಳಿಸ್ಬೇಡಿ. ಅವ್ರನ್ನ ವಾಚ್ ಮಾಡಿ, ಅವ್ರನ್ನ ಬೇಕಾದ್ರೆ ನೀವು ಟೆಸ್ಟು ಕೂಡ ಮಾಡಿಸ್ಕೋಬೋದು, ಕೋವಿಡ್ ಟೆಸ್ಟ್ ಮಾಡಿ. ಬಟ್ ಎಲ್ಲ ಶಾಲೆ ಮಕ್ಕಳನ್ನ ನೀವು ಶಾಲೆಗೆ ಕಳಿಸ್ಬೇಡಿ. ಯಾರಿಗೆ ಜ್ವರ ನೆಗಡಿ ಆ ಥರ ಇದ್ದರೆ ದಯವಿಟ್ಟು ಅವ್ರಿಗೆ ನೀವು ಮನೇಲಿ ಇಡ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಎಲ್ಲ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ದರೆ, ಯಾರಾದರೂ ಅವ್ರಿಗೆ ನೆಗಡಿ ಜ್ವರ ಏನೇ ಇದ್ದರೂ ಕೂಡ ದಯವಿಟ್ಟು ಅವ್ರನ್ನ ನೀವು ಮನೇಲೇ ಇಡ್ಸ್ಕೊಳ್ಳಿ, ಶಾಲೆಗಳಿಗೆ ಅವ್ರನ್ನ ಕಳಿಸ್ಬೇಡಿ. ಅವ್ರನ್ನ ವಾಚ್ ಮಾಡಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಹೊಸ ಗೈಡ್ಲೈನ್ಸೇ ಇಲ್ಲ, ಎಚ್ಚರಿಕೆಯಿಂದ ಇರಿ ಅನ್ನೋ ಸೂಚನೆ ಸಂದೇಶ ಆರೋಗ್ಯ ಸಚಿವರಿಂದ. ಆದರೆ ಹೊಸ ವರ್ಷಾಚರಣೆ, ಜನಸಂದಣಿ, ಹೀಗಾಗಿ ಕಡ್ಡಾಯವಾಗಿ ಒಂದಷ್ಟು ಗೈಡ್ಲೈನ್ಸ್ಗಳನ್ನ ಜಾರಿ ಮಾಡಬಹುದು ಸರ್ಕಾರ ಅನ್ನೋ ನಿರೀಕ್ಷೆ ಇತ್ತು. ಯಾಕಾಗ್ಲಿಲ್ಲ? ಅದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸ್ಮಿತಾ, ಇಂದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಮತ್ತು ಸಚಿವ ಸಂಪುಟದ ಉಪ ಸಮಿತಿಯ ಸಭೆ ನಡೆಯಿತು. ಸಭೆಯಲ್ಲಿ ಸಾಕಷ್ಟು ಸಮಗ್ರವಾಗಿ ಚರ್ಚೆ ಆಯಿತು. ಕರೋನಾ ಕಂಟ್ರೋಲ್ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ 35 ಈ JN1 ಪ್ರಕರಣಗಳು ದಾಖಲಾಗಿರುವಂಥದ್ದು, ಅದರಲ್ಲಿ ಈಗಾಗಲೇ ಕೂಡ ಸಾವನ್ನಪ್ಪಿರುವ ಪ್ರಕರಣ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಆತಂಕದ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಚರ್ಚೆ ಆಯಿತು. ಆದರೆ ಸಭೆಯ ಬಳಿಕ ಒಂದಷ್ಟು ಗೊಂದಲದ ಜೊತೆಗೆ ಒಂದಷ್ಟು ಕೌತುಕದ ಪ್ರಶ್ನೆ, ಯಾಕೆ ಗೈಡ್ಲೈನ್ಸ್ ಬಿಡುಗಡೆ ಮಾಡಿಲ್ಲ ಅಂತ ಖುದ್ದು ದಿನೇಶ್ ಗುಂಡೂರಾವ್, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒಂದು ಮಾತನ್ನು ಹೇಳಿದ್ದಾರೆ. ಮಾಸ್ಕ್ ಹಾಕಬೇಕು, ಜೊತೆಗೆ ದೈಹಿಕ ಅಂತರವನ್ನು ಕಾಪಾಡಿಕೊಳ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಇರಬೇಕು ಅಂತ ಖುದ್ದು ಅವ್ರು ಹೇಳಿದ್ದಾರೆ. ಹಾಗಾದ್ರೆ ದೈಹಿಕ ಅಂತರವನ್ನು ಕಾಪಾಡಿಕೊಳ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕಾದ್ರೆ ಜನಜಂಗುಳಿಗೆ ಬ್ರೇಕ್ ಹಾಕಬೇಕು. ಜನಜಂಗುಳಿ ಅಂದ್ರೆ ಈಗ ಡಿಸೆಂಬರ್ 31 ಹೊಸ ವರ್ಷಾಚರಣೆಗೆ ಯಾವುದು ಕೂಡ ಗೈಡ್ಲೈನ್ಸ್ ಇಲ್ಲ ಅಂತ ಹೇಳ್ತಾರೆ. ಗೈಡ್ಲೈನ್ಸ್ ಇಲ್ಲ ಅಂತಂದ್ರೆ ಅಂದ್ರೆ ಬೇಕಪಟ್ಟಿಯಾಗಿ ಜನ ಸೇರ್ತಾರೆ ಮತ್ತು ಕ್ರಿಸ್ಮಸ್ ಆಚರಣೆ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಜನಜಂಗುಳಿ ಸೇರ್ತಾರೆ. ಅದಕ್ಕೆ ಯಾವುದು ಕೂಡ ಗೈಡ್ಲೈನ್ಸ್ ಇಲ್ಲ. ಹಾಗಾದ್ರೆ ಸಚಿವರ ಹೇಳಿಕೆಯಲ್ಲಿ ಕೂಡ ದ್ವಂದ್ವ ಇದೆಯಾ ಅನ್ನುವಂಥದ್ದು ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂಥದ್ದು. ಒಂದೊಂದು ಬಹಳ ಸ್ಪಷ್ಟ, ಆತಂಕ ಪಡಬೇಕಾಗಿಲ್ಲ, ಓಕೆ ಒಪ್ಕೊಳ್ಳೋಣ, ಆದರೆ ಮುಂಜಾಗ್ರತಾ ಕ್ರಮ ಏನಿದೆ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಯಾಕಂದ್ರೆ ಈ ಕಳೆದ ಈ ಹಿಂದೆ ಕರೋನಾ ಸಂದರ್ಭದಲ್ಲಿ 2 ಮತ್ತು 3ನೇ ಅಲೆ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವುಗಳಾಯಿತು. ಇದರ ಮುಂಜಾಗ್ರತೆ ಈ ತರ ಎಚ್ಚೆತ್ತುಕೊಂಡಂತ ಸರ್ಕಾರ ಸಭೆ ನಡೆಸಿದ್ರು ಕೂಡ ಗೈಡ್ಲೈನ್ಸ್ ಇಲ್ಲ ಅಂತ ಹೇಳ್ತಾ ಇರುವಂಥದ್ದೇನಿದೆ ಅದು ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ನೋಡಬೇಕು ಸಂಜೆ 7 ಗಂಟೆಗೆ ಮತ್ತೊಂದು ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡ್ತೀನಿ ಅಂತ ಖುದ್ದು ಸಚಿವರು ಹೇಳಿರುವಂಥ ಹಿನ್ನೆಲೆಯಲ್ಲಿ ಏನು ಗೈಡ್ಲೈನ್ಸ್ ಇರುತ್ತೆ ಅಂತ. ಆದರೆ ಪ್ರಶ್ನೆ ಇರುವಂಥದ್ದು, ಯಾಕೆ ಈಗ ಗೈಡ್ಲೈನ್ಸ್ ಬಿಡುಗಡೆ ಮಾಡಿಲ್ಲ? ಜೊತೆಗೆ ಹೊಸ ವರ್ಷಾಚರಣೆಗೆ ನಿರ್ಬಂಧ ಇಲ್ಲ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಹಾಗಾದ್ರೆ ಹೊಸ ವರ್ಷಾಚರಣೆಗೆ ಸಾಕಷ್ಟು ಜನ ಸೇರ್ತಾರೆ, ಅದಕ್ಕೆ ಯಾವ ರೀತಿ ನಿರ್ಬಂಧ ಆಗ್ತಾರೆ? ಮತ್ತು ಇವರು ಹೇಳಿರುವ ರೀತಿಯಲ್ಲಿ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕಂತ ಹೇಳ್ತಾರೆ. ಹಾಗಾದ್ರೆ ಹೊಸ ವರ್ಷಾಚರಣೆಗೆ ಸೋಷಿಯಲ್ ಡಿಸ್ಟೆನ್ಸ್ ಇರಲ್ವಾ? ಇಲ್ಲದ ರೀತಿಯಲ್ಲಿ ಕೂಡ ಏನು ಕ್ರಮ ಕೈಗೊಳ್ತಾರೆ? ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು. ಜೊತೆಗೆ ವಿಶೇಷವಾಗಿ ಮಕ್ಕಳ ಸ್ಥಾನದಲ್ಲಿದ್ದಾಗ ಕಾಂಗ್ರೆಸ್ ಏನ್ ಮಾಡಿತ್ತು? ಬಿಜೆಪಿಯ ಕ್ರಮಗಳನ್ನ ಟೀಕಿಸಿತ್ತು, ಖಂಡಿಸಿತ್ತು. ವಿಜಯ್, ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಬಿಜೆಪಿ ಸರ್ಕಾರ ಅನ್ನೋ ಆರೋಪ ಕೂಡ ಕಾಂಗ್ರೆಸ್ ಮಾಡಿತ್ತು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ವಿಳಂಬ ಧೋರಣೆ, ಒಂದ್ ರೀತಿಯ ನಿರ್ಲಕ್ಷ್ಯ ಗೈಡ್ಲೈನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ತೋರ್ತಿದ್ಯಾ? ಅನುಮಾನ ಸಹಜ. ವಿಜಯ್, ಎಕ್ಸಾಕ್ಟ್ಲಿ ಸ್ಮಿತಾ, ಗೈಡ್ಲೈನ್ಸ್ ಬಿಡುಗಡೆ ವಿಚಾರದಲ್ಲಿ ಯಾಕೆ ಈ ರೀತಿ ದ್ವಂದ್ವ ನಿಲುವನ್ನು ಅಥವಾ ಒಂದು ರೀತಿಯಲ್ಲಿ ವಿಳಂಬ ಧೋರಣೆಯನ್ನು ತೋರ್ತಾ ಇದೆ ಅನ್ನುವಂಥದ್ದು ಅಂತ ನೆಗ್ಲಿಜೆನ್ಸಿ ತೋರ್ತಾ ಇದೆ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಕೂಡ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆ, ಯಾವುದೇ ಕಾರಣ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು, ಯಾವುದೇ ಕಾರಣ ಕೂಡ ದೈಹಿಕ ಅಂತರವನ್ನು ಕಾಪಾಡಿಕೊಳ್ಬೇಕು, ಪ್ರತಿಯೊಬ್ಬರು ಮಾಸ್ಕ್ ಹಾಕಬೇಕು ಸಾರ್ವಜನಿಕ ಗುಂಪು ಸೇರಿದಾಗ ಅಂತ ಹೇಳಿರುವಂಥದ್ದು. ಆದ್ರೆ ಇದೇ ವಿಚಾರ ಸಂಬಂಧಪಟ್ಟ ಹೊಸ ವರ್ಷಾಚರಣೆಗೆ ಏನು ಕ್ರಮ ಕೈಗೊಳ್ತೀರಾ, ಏನು ಗೈಡ್ಲೈನ್ಸ್ ಆಗ್ತೀರಾ ಅಂದ್ರೆ ಏನಿಲ್ಲ ಅಂತ ಹೇಳುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ MG ರೋಡಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೊಸ ವರ್ಷಾಚರಣೆಗೆ ಜನ ಸೇರ್ತಾರೆ. ಹಾಗಾದ್ರೆ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಬರೋದಿಲ್ವಾ ಇವರ ಪ್ರಕಾರ? ಮತ್ತೆ ಮಾಸ್ಕ್ ಸಂಬಂಧಪಟ್ಟಂತೆ ಏನು ಕ್ರಮ ಕೈಗೊಳ್ತಾರೆ? ಮತ್ತು ಜೊತೆಗೆ ಈ ಹಿಂದೆ ಬಿಜೆಪಿ ಸರ್ಕಾರ ತೆಗೆದುಕೊಂಡಂತ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಈ ಹಿಂದೆ ಪ್ರತಿಪಕ್ಷದಲ್ಲಿದ್ದಂಥ
ಕಾಂಗ್ರೆಸ್ ನಾಯಕರು ಹೇಳಿದ್ರು, ಬಿಜೆಪಿ ಸಾಕಷ್ಟು ಕೂಡ ಏನು ಕ್ರಮ ಕೈಗೊಳ್ಳಲು ವಿಫಲ ಆಗಿದೆ, ಎಚ್ಚೆತ್ಕೊಂಡಿಲ್ಲ, ಲಾಕ್ಡೌನ್ ಮಾಡಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ವಿಳಂಬ ಆಗಿದೆ. ಇವೆಲ್ಲವೂ ಕೂಡ ಸಾಕಷ್ಟು ಕೂಡ ಹೇಳಿಕೆಗಳು ಬಂದಿದ್ದು, ಆರೋಪ ಮಾಡಿದ್ದು. ಈಗ ಸರ್ಕಾರ ನಡೆಸುವಂಥ ಸ್ಥಿತಿಯಲ್ಲಿರುವಂಥ ಕಾಂಗ್ರೆಸ್ ಯಾಕೆ ಈ ರೀತಿ ಒಂದು ಕರೋನಾ ಸಂಬಂಧಪಟ್ಟಂತೆ ಹೊಸ ವರ್ಷಾಚರಣೆ ಮತ್ತು ಕ್ರಿಸ್ಮಸ್ ಆಚರಣೆ ಸಂಬಂಧಪಟ್ಟಂತೆ ಯಾಕೆ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತ? ಯಾಕೆ JN1 ಏನಿದೆ ಅದು ಈಗಾಗಲೇ ಕೂಡ ಏನು ಸಮುದಾಯಕ್ಕೆ ಹಬ್ಬುವಂಥ ಆತಂಕ ಇರುವಂಥದ್ದು ಖುದ್ದು ವೈದ್ಯರು ಹೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಏನು ಜನವರಿ 31ರ ನಂತರ ಇವರು ಎಚ್ಚೆತ್ಕೊಂಡು ಏನಾದರೂ ಕೂಡ ಗೈಡ್ಲೈನ್ಸ್ ಬಿಡುಗಡೆ ಮಾಡ್ತಾರಾ? ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ಮತ್ತು ಸರ್ಕಾರಕ್ಕೆ ಪ್ರಶ್ನೆಗಳ ವಿಚಾರ ಆಗಿರೋದು. ಇದು ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಇದಕ್ಕೇನು ಉತ್ತರ ಕೊಡ್ತಾರೆ ಅನ್ನೋದು ಸಂಜೆ 7 ಗಂಟೆ ನಂತರ ಒಂದಷ್ಟು ಗೈಡ್ಲೈನ್ಸ್ ಅಂತ ಹೇಳಿದ್ದಾರೆ. ಆ ಗೈಡ್ಲೈನ್ಸ್ ಅಲ್ಲಿ ಏನೇನು ಇರುತ್ತೆ ಅನ್ನುವಂಥದ್ದು ಈಗ ಒಂದಷ್ಟು ಕುತೂಹಲ ವಿಚಾರ ಆಗಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.